Talk to me, numbers never lie. Add it up, that's me. ಹಫಮ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಐತೆ ಅಂದ್ರೆ, ನಾನು ನಮ್ಮ ಕರ್ನಾಟಕದ ಉಸಿರಾದಂತಹ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೇನಿ. ಸೊ ಅಲ್ಲಿ ನಮ್ಮ ಆಂಜನೇಯ ದೇವರು ಹುಟ್ಟಿದ್ದಂತಾರೆ, ಅಲ್ಲೇ ಹುಟ್ಟಿದ್ದ. ಸೊ ಅದ್ರ ಸಂಬಂಧ ಇವತ್ತು ನಾ ಹೊಂಟೇನಿ. ಟೈಮ್ ಆಗೈತಿ 5:15. ಆಲ್ಮೋಸ್ಟ್ 4 ಗಂಟೆಗೆ ಎದ್ದಿದ್ದೆ ನಾನು. ಎಲ್ಲ ರೆಡಿ ಆಗೋ ಮಟ್ಟ ಟೈಮ್ ಆಯ್ತು. ಈಗ ಬಿಟ್ಟಿನಿ ಅಂತಂದ್ರೆ ನಾ ಒಂದು 5:45 ಮಟ್ಟ ಅಲ್ಲಿ ಇರ್ತೇನೆ. ಆಮ್ಯಾಗ 575 ಮೆಟ್ಲ ಹತ್ತಬೇಕು. ಸೊ ಅದೆಲ್ಲ ಮೆಟ್ಲ ಹತ್ತೋ ಮಟ್ಟ ಟೈಮ್ ಆಕೈತಿ. ಅದ್ರ ಸಂಬಂಧ ಜಲ್ದಿ ಬಿಟ್ಟಿನಿ ಅಂತಂದ್ರೆ ನಾ ಸನ್ರೈಸು ನೋಡೋಕ್ಕಾಕೈತಿ ಮತ್ತು ರೆಸ್ಟೂ ಕಮ್ಮಿ ಇರ್ತೈತಿ. ಇದು ಇವತ್ತಿಂದ ಔಟ್ಫಿಟ್. ಸೊ ಬರೀ ಹೋಗೋಣ ಅಂತ. 5 minutes later. ಕಂಪ್ಲೀಟ್ ಟೈಮ್ ಭಾಳ ಆಗೈತಿ. ಇಲ್ಲಿಂದ ಬಿಡೋಣ ಅಂತ. ಬೆಳಗ್ಗೆದ್ದು ಬಿಸಿ ಬಿಸಿ ನೀರು ಜಾಕ ಮಾಡಿದೆ. ಮತ್ತು ನಾ ಬೆಳಗ್ಗೆದ್ದು ಒಂದ್ಸಲ ಹೊರಗೆ ಹೋಗಿದ್ದೆ ಬೈಕ್ ತೊಗೊಂಡು. ಸೊ ಅದ್ರ ಸಂಬಂಧ ನನಗೆ ಅಷ್ಟು ಥಂಡಿ ಹತ್ತಾತಿಲ್ಲ. ಯಾಕಂದ್ರೆ ಮಾರ್ನಿಂಗ್ ಒಂದ್ಸಲ ಥಂಡಿ ಫೇಸ್ ಮಾಡೀನಿ. ಮತ್ತು ಅದ್ರಾಗ ಬಿಸಿನೀರನ್ನ ಜಳಕ ಆಗೈತಲ್ಲ. ಸೊ ಅದ್ರ ಸಂಬಂಧ ಫ್ರೆಶ್ ಅದೇನು, ನನಗೆ ಯಾವುದೇ ರೀತಿ ಥಂಡಿ ಇಲ್ಲ. ಪಂಚೆ ಉಟ್ಕೊಂಡ್ರು. ಹೇ ಫ್ಯಾಮ್ಲಿ, ಇನ್ನೂ ಚಂದ್ರ ಅದ ನೋಡ್ರಿ ಅಲ್ಲಿ. ನಾವು ಭಾಳ ಟೈಮ್ ಆಗೈತೆ ಅಂತ ಮಾಡಿದ್ದೆ, ಬಟ್ ಚಂದ್ರನ ಇನ್ನೂ ಅದಾನ ಅಂತಂದ್ರೆ ಸೂರ್ಯ ಇನ್ನೂ ಹುಟ್ಟಿಲ್ಲ. ಸೊ ಅದ್ರ ಸಂಬಂಧ ಇನ್ನೂ ಐತಿ, ಟೈಮ್ ಆಗೈತಿ. ಆಗೈತೆ ಬಿಟ್ಟು ಟೈಮ್ 19 ಟೈಮ್ ಆಕೈತಿ. 6:15 ಆತು. ಸೊ ಟೈಮ್ ಅಂತೂ ಆಗೈತಿ. ಹೋಗೋಣ, ಆದಷ್ಟು ಜಲ್ದಿನ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ. ಇನ್ನೂ 15 ನಿಮಿಷ ದಾರಿ ಐತಿ. 6:15 ಮಟ ಅಂದ್ರೆ ಮುಟ್ತೇನೆ. 6:15 ಮುಟ್ಟಿದ್ನೆ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ರೆ ಒಂದು ಅರ್ಧ ತಾಸು 1 ತಾಸು ಆಗಬಹುದು. 7:15 ಮಟ ಅಂತಂದ್ರೆ ಸೂರ್ಯ ಸ್ವಲ್ಪ ಮೇಲೆ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಮೇಲೆ ಇದ್ರೆ ತನಬೇಕು. ಗುಡ್ಡದ ಮ್ಯಾಗಿಂತ ಅಂತಾರೆ ಭಾಳ ಹೆವಿ ಕಾಣ್ತಾರೆ. ಅದಕ್ಕೆ ಒಟ್ಟು ಸೂರ್ಯ ಸನ್ರೈಸ್ ಅಂತೂ ನೋಡೋಕೆ ಆಕೈತಿ. ಇನ್ನೂ ಎಲ್ಲೂ ಕಾಣತಿಲ್ಲ. ಸೊ ಬರ್ರಿ ಹೋಗುವ. ಫ್ಯಾಮ್ಲಿ, ಈಗ ನಾವು ಅದೇವಿ ಅಂಜನಾದ್ರಿಯ ಬೆಟ್ಟದ ಮುಂದೆ. ಸೊ ಫ್ಯಾಮ್ಲಿ, ಅಲ್ಲಿ ಕಾಣತೈತೆ ನೋಡ್ರಿ ಅಂಜನಾದ್ರಿ ಬೆಟ್ಟ. ಇನ್ನೇನು 6 ನಿಮಿಷ, 1 ಕಿಲೋಮೀಟ್ರ್ 7 ನಿಮಿಷ ಐತಿ. ಇನ್ನೂ ಕತ್ಲೈತಿ. ಕರೆಕ್ಟ್ ಟೈಮಿಗೆ ಬಂದೇನಿ. ಇನ್ನೂ ಯಾರು ಏನು ಅಂಗಡಿ ಹಚ್ಚಿಲ್ಲ, ಏನು ಮಾಡಿಲ್ಲ, ಏನು ಸ್ಟಾರ್ಟ್ ಇಲ್ಲ. ಸೊ ಬಂದ್ವಿ, ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ. ಬೈಕ್ ಎಲ್ಲ ಲಾಕ್ ಮಾಡಿದೆ. ಸೊ ಬರೀ ಕರೆಕ್ಟ್ ಅಂಜನಾದ್ರಿ ಬೆಟ್ಟದ ಮುಂದೆ ಅದೀನಿ. ಹೋಗೋಣ ಅಂತ. ಫ್ಯಾಮ್ಲಿ, ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೆ. ಸೊ ಬರೀ ಫ್ಯಾಮ್ಲಿ, ಬರೀ ಟೈಮ್ ಆಗೈತಿ. ಶ್ರೀರಾಮನ ಪರಮ ಭಕ್ತ ಹನುಮಂತನ ಕಡೆ ಹೊಂಟೇನಿ. ಫ್ಯಾಮ್ಲಿ, ಹಂಗೆ ಬೆಳಕಾಗತ್ತ. ವಾವ್! ಸೊ ಇಲ್ಲಿಂದ ಹಂಪಿ ಕಾಣ್ತೈತಿ ನಿಮ್ಗೆ. ಕೇವಲ 15 ನಿಮಿಷ ಒಳಗೆ 575 ಮೆಟ್ಲ ಹತ್ತಿ ಬಂದ್ವಿ. ನಾವು ಹೋದ ಸಲ ಬಂದಾಗ ಶನಿವಾರ ಬಂದಿದ್ದೆ ಮತ್ತು ಫ್ರೆಂಡ್ಸ್ ಜೋಡಿ ಬಂದಿದ್ದೆ. ಅದ್ರ ಸಂಬಂಧ ಐ ಥಿಂಕ್ ಲೇಟ್ ಆಗಿರ್ಬೇಕು. ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರೋಣಂತ. ಸೊ ಫ್ಯಾಮ್ಲಿ, ರಾಮ ಸೇತುವೆಯನ್ನು ಕಟ್ಟಲು ಬಳಸಿದ ಕಲ್ಲು 25 kg ಐತಂತದ. ಅಂದರೂ ನೀರ್ದ ತೇಲಾತೈತಿ. ಸೊ ಇದೇನು ನೋಡತ್ತಿರಲ್ಲ, ಇದರಿಂದನೇ ಇದೇ ಕಲ್ಲು ಅಂತದ ರಾಮ ಸೇತುವೆ ಕಟ್ಟ್ಯಾರ. ಸೊ ಅದು ನಿಮಗೆ ಇಲ್ಲೂ ನೋಡೋಕೆ ಸಿಗ್ತೈತಿ. ಇಲ್ಲಿ ಕಣ್ ತುಂಬ ದರ್ಶನ ಮಾಡ್ಕೊಂಬಂದೆ. ಇಲ್ಲಿ ಐತೆ ನೋಡ್ರಿ ಗುಡಿಯ ಗೋಪುರ. ಹೇ ಫ್ಯಾಮ್ಲಿ, ಇಷ್ಟೊತ್ತು ತನಕ ಕಾಯುತ್ತಿರೋ ಗಳಿಗೆ ಬಂತು. ಸೊ ಸನ್ರೈಸ್. ಹೇ ಫ್ಯಾಮ್ಲಿ, ಇನ್ನು ಸ್ವಲ್ಪ ಟೈಮ್ ಒಳಗೆ ಅಂಜನಾದ್ರಿ ಹನುಮಪ್ಪನ ಪೂಜೆ ಆಕೈತಿ. ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ. ಇನ್ನೊಮ್ಮೆ ಇಲ್ಲಿ ಭಾಳ ಮಂದಿ ಮಾತಾಡ್ಸತ್ತಾರ ನಂಗೆ. ನಂದು ಯೂಟ್ಯೂಬ್ಸ್ದು ಸ್ವಲ್ಪ ಮಂದಿ ವಿಡಿಯೋ ನೋಡಿ ಮಾತಾಡ್ಸತ್ತಾರ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಏನೋ ಒಂದು ಮಾಡೋಣ ಜೀವನದಾಗ ಅನ್ನೋ ಒಂದು ಖುಷಿ ಆಗತೈತಿ. ಸೊ ಹಂಗೆ ಮತ್ತು ಸ್ವಲ್ಪ ಮಂದಿ ನಾ ಈಗ ಪ್ರೆಸೆಂಟಾಗಿ ವಿಡಿಯೋ ಮಾಡತ್ತಿದ್ದು ನೋಡಿ ಮಾತಾಡ್ಸತ್ತಾರ. ಅದು ಖುಷಿ ಆಗತೈತಿ. ಹಾಂ. ಸೊ ನೆಕ್ಸ್ಟ್ ಹಂಗೆ ಬೇರೆ ಪ್ಲೇಸಸ್ಸಿಗೆ ಹೋಗ್ಬೇಕು ಅನ್ನೋದೈತಿ. ಹೇ ಫ್ಯಾಮ್ಲಿ, ಅಂಜನಾದ್ರಿಯ ದರ್ಶನ ಮಾಡ್ಕೊಂಡು ಈಗ ಮತ್ತು ಬೇರೆ ಪ್ಲೇಸಿಗೆ ಹೊಂಟೆ. ಆಮೇಲೆ ಆದ್ರೆ ಮತ್ತೆ ಬರೋಣಂತ. ಸೊ ಇಲ್ಲೈತಿ ಅಂಜನಾದ್ರಿ ಬೆಟ್ಟ, ಇಲ್ಲೈತಿ ಹಂಪಿಯ ವ್ಯೂ. ಸನ್ರೈಸ್ ನೋಡ್ಬೇಕಂತಿತ್ತು, ಅದನ್ನೆಲ್ಲ ನೋಡಿದೆ. ಇಲ್ಲೈತಿ ನೋಡ್ರಿ ಅಂಜನಾದ್ರಿ ಬೆಟ್ಟ. ಸೊ ಅಲ್ಲಿಂದ ಕಾಣುವಂತಹ ವ್ಯೂ. ಫ್ಯಾಮ್ಲಿ, ನಮ್ಮ ಪೂರ್ವಜರು ಇನ್ನೂ ಕಾಣತಿಲ್ಲ ಅಂತ. ಇದಕ್ಕೇನಾಗೈತೆ ಪಾಪ ಈ ಮಂಗ್ಯಕ್ಕೆಲ್ಲ ಕೂದಲ. ಅಣ್ಣ, ಹೇ ಫ್ಯಾಮ್ಲಿ, ದರ್ಶನ ಮಾಡ್ಕೊಂಬಂದ್ವಿ.
ಈಗ ಬರ್ರಿ ನೆಕ್ಸ್ಟ್ ಪ್ಲೇಸಸ್ಗೆ ಹೋಗೋಣ. ಗಾಡಿದಾಗ ಪೆಟ್ರೋಲು ಖಾಲಿ ಆಗೈತಿ, ಈಗ ಪೆಟ್ರೋಲ್ ಹಾಕಿಸ್ಬೇಕು. ಸೊ ಪೆಟ್ರೋಲ್ ಹಾಕಿಸಿ ಮತ್ತು ಉಳ್ಕಿರೋ ಆಲ್ಮೋಸ್ಟ್ ಎಲ್ಲ ಆಗ್ಯಾವ, ಎಲ್ಲ ಆಜು ಬಾಜುನೇ ಇದ್ವು. ಅದ್ರ ನೆಕ್ಸ್ಟ್ ಏನೇನು ಅದಾವ ಅಂತೇಳಿ ನೋಡೋಣ. ಸೊ ಪೆಟ್ರೋಲ್ ಪಂಪ್ ಕೇಳಿದೆ, ಇಲ್ಲಿಂದ 3 ಕಿಲೋಮೀಟ್ರ್ ದೂರ ಐತಂತ. 3 ಕಿಲೋಮೀಟ್ರ್ ದೂರ ಗಾಡಿ ಆರಾಮ್ ಹೊಕ್ಕೈತಿ. ಗಾಡಿನ ಮಲಗಿಸ್ಬಿಟ್ರೆ ಮುಗಿದು ಹೋತು. ಜೈ ಜೈ ರಾಮ್. ಬರ್ರಿ ಹೋಗೋಣ. ಹೇ ಫ್ಯಾಮ್ಲಿ, ಮನೆಗಂತೇಳಿ ಸಕ್ರೆ ತೊಗೊಂಡೆ. ಪ್ರಸಾದ ಮೇಲೆ ಸಿಕ್ತಿತ್ತಂತ, ಬಟ್ ಇರಲಿ, ಇನ್ನೂ ಅವ್ರು ರೆಡಿ ಮಾಡತ್ತಿದ್ರು, ಲೇಟ್ ಆಕೈತಿ. ಸೊ ಅದಕ್ಕೆ ಸಕ್ರೆ ತೊಗೊಂಡನಿ. ಬರ್ರಿ ಹೋಗೋಣಂತ. ಆನೆಗೋಡು ವಿಲೇಜ್ ಇದು ಒಂದು ಪ್ಲೇಸ್, ನಮ್ಮ ಲಿಸ್ಟ್ದಾಗಿರೋ ಇದೊಂದು ಪ್ಲೇಸ್. ಇಲ್ಲಿ ಏನಂತಂದ್ರೆ ನೇಚರ್ನ ಎಂಜಾಯ್ ಮಾಡ್ಕೊತ ಹೋಗೋದು. ಇಲ್ಲಿಂದ 3 ಕಿಲೋಮೀಟರ್ದಾಗ ನನಗೆ ಪೆಟ್ರೋಲ್ ಪಂಪ್ ಸಿಗ್ತೈತಿ. ಅಲ್ಲಿ ಮಟ ನಮ್ಮ ಗಾಡಿ ಆರಾಮ್ ಹೋಗ್ತೈತಿ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಹೋಗುವ. A few moments later. ಸೊ ಫ್ಯಾಮ್ಲಿ, ನನ್ನ ಲೈಫಿನ ಫಸ್ಟ್ ಇದೀಗ ಎಷ್ಟು ರೀ? ಸೊ ನನ್ನ ಲೈಫಿಂದ ಫಸ್ಟ್ 20 ರೂಪಾಯಿ ಎಳ್ನೀರು ಕುಡಿಯತನ್ನ. ಹ್ಞೂ 5 hours later. ಸೊ ಈಗ ಕಿಷ್ಕಿಂದ ಪಾರ್ಕಿಗೆ ಹೊಂಟೇನಿ, ವಾಟರ್ ಪಾರ್ಕ್. ಒಬ್ಬನ ಹೈ ಆಲ್ಮೋಸ್ಟ್ ಎಲ್ಲ ಹಂಪಿ ಕವರ್ ಮಾಡೇನಿ. ಸೊ ಅದ್ರ ಸಂಬಂಧ ಮನೆಯಾಗಿದ್ದೇನು ಮಾಡಲಿ, ಹೋಗಿ ವಾಟರ್ ಪಾರ್ಕ್ದಾಗ ಆಟ ಆಡ್ರೆ ಬರೋಣ. ಟಡನ್ 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 ಟನ್ 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 ಟಡನ್. ಏನಿನ್ನ ಹೆಸರು? ಹಾಂ, ಉಮಾ. ನಿನ್ನ ಹೆಸರೇನು? ಯಮ. ಉಮಾ. ನಿನ್ನ ಹೆಸರೇನು? ವೈಷ್ಣವಿ. ನಂದು ಹೆಸರು ರವಿಕುಮಾರ್. ಊರಾಗ ಫೋನ್ ಅಂಬಾನಿ ಕಾಲ್ ಮಾಡ್ತಾನೆ ನಂಗೆ. ಅದಕ್ಕೆ ಅಂಬಾನಿ ನಮ್ಮ ಕಾಕಾರ ಅದಾರ, ಅವ್ರು ಇಲ್ಲೇ ಹಂಪಿಗೆ ಬಂದಾರಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾ ಅವ್ರದ ಮನೆಗೆ ಹೊಂಟೇನಿ ಈಗ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ಬಾಯ್ 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 ಬಾಯ್. ಯಾವ ಊರಿಗೆ ಬರಲಿ? ಈ ಊರಿಗೆ ಬರ್ತಾನೆ. ಅವ್ರ ಅಂಬಾನಿ ಅವ್ರ ಒಂದು ಫ್ಲೈಟ್ ಬುಕ್ ಮಾಡ್ಯಾರಂತ. ಅಲ್ಲಿಂದ ಅಲ್ಲಿ ರಥ ಐತಲ್ಲ, ಅಲ್ಲಿ ಹೋಗಿ ಬಂದು ಬರ್ತಾನಂತ. ಇಲ್ಲೇ ಇರ್ತಾರಲ್ಲ. ಸರಿ, ಬರ್ಲ? ಬಾಯ್ ಬಾಯ್. ಅದನ್ನ ಇಲ್ಲಿ ಹಾಕು, ಮುಂದೆ ಇಲ್ಲಿ ಮುಂದೆ ಹಾಕು, ಗಾಡಿಗೆ ಹಾಕು. ನಾನು ಹಾಕ್ಲಾ? ಇಲ್ಲಿ ಇಟ್ಟಿರ್ತೀನಿ. ಅಯ್ಯೋ, ಮತ್ತೆ ಈಗ ತೊಗೊಂಬಿಡು, ಮತ್ತು ಆಮೇಲೆ ಕಳೀತಂದ್ರೆ ನಂಗೆ ಕೇಳಬೇಡ. ಹೆಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀಯ? ಚೌಕಿ ತಿಂತೀಯಾ? ಚೌಕಿ ತಿಂತಿ? ಚೌಕಿ ಚೌಕಿ ಚಾಕ್ಲೇಟ್ ತಿಂತಿ? ನೀ ತಿಂತಿ? ಇಲ್ಲೇ ಇರ್ತಿರೋದಿಲ್ಲ ನೀವು? ಸಂಜೆಗೆ ತೊಗೊಂಬರ್ತಾನೆ. ಹಾಂ, ಡನ್ ಡನ್ ಡನ್. ಬಲೆ ಡನ್. ಸೊ ಸಂಜೆಗೆ ಚಾಕ್ಲೇಟ್ ಎಲ್ಲರಿಗೂ. ಓಕೆ, ಬಾಯ್. ಸೊ ಫ್ಯಾಮಿಲಿ, ಟೈಮ್ ಆಗೈತಿ 2 ಗಂಟೆ. 2 ಗಂಟೆ ಅಲ್ಲ, 1 ವಾಚ್ ಗೀಚ್ ಎಲ್ಲ ಮನೆಯಾಗ ಇಟ್ಟು ಬರತ್ತೇನೆ. ಹೆಂಗೆ ವಾಟರ್ ಪಾರ್ಕ್ ಹೊಂಟೇನಿ, ಏನು ಲಗೇಜ್ ಇಲ್ಲ, ಜಸ್ಟ್ ನನ್ನ ಡ್ರೆಸ್ ಅಷ್ಟೇ, ಮತ್ತು ಸ್ವಲ್ಪ ಗಿಂಬಲ್ ಅದು ಇಟ್ಕೊಂಡೇನಿ. ಅದ್ರ ಸಂಬಂಧ ಸ್ವಲ್ಪ ಬ್ಯಾಗ್ ದೊಡ್ಡದಾಗೈತಿ. ಬಟ್ ಅದನ್ನೆಲ್ಲ ಅಲ್ಲೇ ಒಳಗೆ ಇಟ್ಟರೆ ಆತ. ಏನು ವಾಚ್ ಇಲ್ಲ, ಏನೂ ಇಲ್ಲ. ಶೂನು ಹಾಕೊಂಡು ಹೋಗ್ಬಾರ್ದು ಅಂತಿದ್ದೆ ನಾನು, ಬಟ್ ಬೇರೆ ಏನು ತಂದಿಲ್ಲ ನಾನು. ಇಲ್ಲೇ ಚಪ್ಪಲಿ ತೊಗೋಬೇಕಂತಿದ್ದೆ, ಮನ್ಯಾಗ ಭಾಳ ಅದಾವೆ. ಸೊ ಸುಮ್ಮ ವೇಸ್ಟ್ ಆಕ್ಕಾವ ಅಂತೇಳಿ ಯೂಸ್ ಹಾಕ್ಕೊಬಿಟ್ರೆ ಚಪ್ಪಲಿ ಯಾವತ್ತೂ ವೇಸ್ಟ್ ಆಗೋಲ್ಲ.
ಬಟ್ ಇರಲಿ, ನಮ್ಮಮ್ಮ ಅಂದ್ರೆ ಹಿಂಗೆ ಹೋಗೋಬೇಕಾದ್ರೆ ಚಪ್ಪಲಿ ಎಲ್ಲ ತರಾತಿದ್ದಲ್ಲಪ್ಪ, ಹೋಗೋಬೇಕಾದ್ರೆ ಎಲ್ಲ ಹಿಂಗೆ ಗುಡಿಗೆ ಹೋಗೋಬೇಕಾದ್ರೆ ಎಲ್ಲ ಹಿಂಗೆ ಎಕ್ಸ್ಟ್ರಾ ಚಪ್ಪಲಿ ಇಟ್ಕೊಂಡು ಹೋಗ್ಬಾರ್ದು ಅಂತಂದ್ರೆ, ಸೊ ಅದ್ರ ಸಂಬಂಧ ಇರಲಿ. ಯಾವ ಕಣ್ಣು ಮೂರ ಕಣ್ಣು, ಯಾವ ಕಣ್ಣು ಇತ್ತಣ್ಣ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಸೊ ಇವರಿ ಓ ಬೇಬಿ, ರನ್ನಿಂಗ್ದಾಗ ಸಡನ್ಲಿ ಗೇರ್ ಚೇಂಜ್ ಮಾಡಿದ್ನಿ ಅಂತಂದ್ರೆ ಗೇರು ಒಂದೊಂದು ಟೈಮ್ ಕುಂದ್ರೋದಿಲ್ಲ. ಕ್ಲಚ್ ಪ್ಲೇಟಿಗೆಲ್ಲ ಹೊಡೆದು ಕುಂದಿರ್ತಾವು, ಅವೆಲ್ಲ ಕುಂದಿರಬಾರ್ದು ಅಂತಂದ್ರೆ ಮುಚ್ಚಿಕೊಂಡು ಸೇಫಾಗಿ ಹೊಡಿಬೇಕು. ಸೊ ಫ್ಯಾಮ್ಲಿ, ಈಗ ಫುಲ್ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ನಾ ಇದೇನು ಖರ್ಚು ಮಾಡಾರ್ದನಲ್ಲ ಹಂಗೆ ಧೂಮ್ 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 ಅಂತ, ಇವೆಲ್ಲ ಪ್ರತಿಯೊಂದು ನಮ್ಮ ಅಮ್ಮ ದುಡ್ದಿದ್ದ ಮತ್ತು ನಮ್ಮ ಅಪ್ಪಾರು ದುಡ್ದಿದ್ದ. ಇವರು ಒಂದು ನಯಾ ಪೈಸಾನು ನಂದಲ್ಲ ಇದ್ರಾಗ. ಇದೇನು ದುಡ್ಡ ಹಿಂಗೆ ಮಜಾ ಮಾಡಾದನಲ್ಲ ಅವ್ರು ದುಡ್ದಿದ್ದ ರೊಕ್ಕದಾಗ. ಇದರಿಂದ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ನಿ ಅಂತಂದ್ರೆ ಮುಂದೆ ನನಗೆ ಒಳ್ಳೇದಾಕೈತಿ ಹೊರತು, ಆ ರೊಕ್ಕದಿಂದ ನಾ ಏನಾರ ಕೆಟ್ಟದ್ದು ಸ್ಟಾರ್ಟ್ ಮಾಡಿ ಅದರಿಂದ ಆ ಚಟಕ್ಕೆ ನಾ ಹತ್ತಿ ನಾ ಕೆಟ್ಟೆ ಅಂತಂದ್ರೆ ಅವ್ರು ದುಡ್ದಿದ್ದಕ್ಕೂ ವ್ಯಾಲ್ಯೂ ಆಗೋದಿಲ್ಲ, ಅವ್ರು ನಂಗೆ ಕೊಟ್ಟಿದ್ದಕ್ಕೂ ವ್ಯಾಲ್ಯೂ ಆಗೋದಿಲ್ಲ, ನಾನು ಆ ಯೋಗ್ಯತೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಅಂಜನಾದ್ರಿ ಬೆಟ್ಟ, ನೋ ಪಾರ್ಕಿಂಗ್, ರಶ್ ಅಷ್ಟಿಲ್ಲ. ಅಯ್ಯೋ ರಶ್ ಭಾಳ ಐತಿ ಜನ. ನೋಡ್ರಿ ಅಲ್ಲಿ ಎಲ್ಲಿಮಠ ಪಾಳೆ ಹಚ್ಚಾರ, ಅರ್ಧ ದಾರಿ ಪಾಳೆ ಹಚ್ಚಾರ ಜನ. ಓ ಯಾರ್ದೋ ಬೈಕ್ ಬಿದ್ದೈತೆ ಪಾಪ. ಅಂಜನಾದ್ರಿ ಬೆಟ್ಟದ ಮುಂದೆ ಅದೇನು ಪ್ರಾಪರ್ ರಶ್ ಭಾಳ ಐತಿ. ನಾವು ಒಬ್ಬ ರೈಡರ್ ಆಗಿ, ಅಂದರೆ ಪ್ರೊಫೆಷ್ನಲ್ ಅಲ್ಲ, ಬಟ್ ಅಂದರೂ ಒಂದು ಸಣ್ಣ ಪುಟ್ಟ ರೈಡರ್ ಆಗಿ ಹಿಂಗೆ ಯಾರ್ದೋ ಒಂದು ಕನಸಿನ ಒಬ್ರದ್ದು ಕಷ್ಟದ ಫಲಿತಾಂಶನ ಹಿಂಗೆ ಬೀಳಕ್ಕೆ ಕೊಡಬಾರ್ದು. ಅವ ಪುಣ್ಯಾತ್ಮ ಎಂತೆಲ್ಲ ಹಚ್ಚೋಗ್ಯಾನ, ಸೊ ಲಾಕು ಮಾಡ್ಯಾನವ. ಇರಲಿ ಬರ್ರಿ ಹೋಗೋಣ ಅಂತ ನಮ್ಮ ಡೆಸ್ಟಿನೇಷನಿಗೆ. ಇಷ್ಟು ಬಿಸಿಲು ಮಕ್ಕಕ್ಕೆ ಹೊಡಿತೈತಿ ಅಂತಂದ್ರೆ ಹೆಂಗೆ ಅನಿಸ್ತೈತೆ ಅಂತಂದ್ರೆ ನಿಮ್ಗೆ ರಿಫ್ಲೆಕ್ಟ್ ಆಕೈತೆ ನೋಡ್ರಿ. ಒಂದು ಗಾಜಿನ ಎಷ್ಟು ರಿಫ್ಲೆಕ್ಟ್ ಆಕೈತಲ್ಲ, ಸೊ ಅಷ್ಟು ರಿಫ್ಲೆಕ್ಟ್ ನಿಮ್ಮ ಫೇಸ್ ಮಾಡುತ್ತೆ ಅಷ್ಟು ಬಿಸಿಲನ್ನ. ನೀವು ಯಾವ ನಡು ಗಾಡಿ ಹಚ್ಚಾನೋ, ತೆಗಿಯೋ ತೆಗಿಯೋ ಅಣ್ಣ ಬರ್ತಾನ ತೆಗಿಯೋ. ನೋಡಿದ್ರಿ ಬಸ್ ನಿಂತನು, ಬಸ್ ಅಡ್ಡ ಹಾಕಿ ನನಗೆ ಜಾಗ ಬಿಟ್ಟಾವ. ಹಂಗೈತ್ರಿ ಅದ, ಹಂಗೈತಿ. ನಮ್ಮ ಗೂಗಲ ಮಾತ್ರ ಹಿಂಗೆ ತೋರ್ಸತ್ತಾಳ. ಏನು ದಾರಿ ತಪ್ಪಿದ್ನೇನು ಮತ್ತು ನಾ ಜೇ ದಾರಿ ತಪ್ಪಿದ ಮಗ ಅದೇನ. ಸೊ ಫ್ಯಾಮಿಲಿ, ಕಿಷ್ಕಿಂದ ವಾಟರ್ ಪಾರ್ಕಿಗೆ ಬಂದೆ. ಸೊ ಕಿಷ್ಕಿಂದ ಎಂಟರ್ ಅದೇ ಕರೆಕ್ಟ್ ಟೈಮ್ ನೋಡೋಣ. 2:09 ವಾಟರ್ ಟೈಮಿಂಗ್ ಮ್ಯಾನ್, ವಾಟರ್ ಟೈಮಿಂಗ್. ಸೊ ಫ್ಯಾಮಿಲಿ ಕರೆಕ್ಟ್ 2:09 ಬಂದೆ. ಮತ್ತು ಸೊ ಬರೀ ಲಾಕ್ ಮಾಡಿ ಹೋಗುವ. ಅಜರ ಓಪನ್ ಐತ್ರಿ. ಇಲ್ಲಿಟ್ರೆ ನಡೀತದಲ್ರಿ ಅಜರ್, ಸೇಫ್ ಇರ್ತೈತಲ್ರಿ? ಹಾಂ ಜರ ಅಲ್ಲಿ ಮತ್ತು ಒಳಗೆ ಹೋಯ್ತಾನಲ್ರಿ, ಯಾಕಂದ್ರೆ ಅರ್ಬಿ ಅದು ಚೇಂಜ್ ಮಾಡ್ಬೇಕು. ಸೊ ಫ್ಯಾಮಿಲಿ ಬರ್ರಿ ಹೋಗಿ ಟಿಕೆಟ್ ತೊಗೊಂಬರುವ. ಟಿಕೆಟ್ ಕೌಂಟರ್ ಇದೆ. ಟಡನ್ ಇಲ್ಲೇನಂತಂದ್ರೆ ಅಮೌಂಟ ತೊಗೊಂಬರ್ರಿ, ಬಿಕಾಸ್ ಇಲ್ಲ ವೈಫೈ ಇಲ್ಲ ಮತ್ತು ನಿಮ್ಗೆ ನೆಟ್ವರ್ಕ್ ಪೂರ್ತಿ ಡೆಡ್ ಆಗಿಬಿಡ್ತೈತಿ. ನನಗೆ ಅನ್ಸಿತ್ತದ ನಮ್ಮ ಮತ್ತು ಅಮೌಂಟ್ ಎಲ್ಲ ಎಲ್ಲಿ ಇಟ್ಕೊಂಡು ಹೋಗೋದು, ಎಲ್ಲಾರ ಏನರ ಅದಕ್ಕೆ ಫೋನ್ದಾಗ ಇದ್ರೆ ಚಲೋ ಅಂತ ಅಂದ್ಕೊಂಡೆ. ಬಟ್ ಗದ್ದಲ ಆಯ್ತು. ಈಗ ನಾ ಎದಕ್ಕೆ ಹೊಂಟೇನಂತಂದ್ರೆ ಫೋನ್ಪೇದು ಫೋಟೋ ಹೊಡ್ಕೊಂಡೇನಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಲೆ ನೆಟ್ವರ್ಕ್ ಬರ್ತೈತಂತ ಅಲ್ಲಿ ಹೋಗಿ ಪೇ ಮಾಡ್ಬೇಕೀಗ. ಸೊ ಬರ್ರಿ ಪೇ ಮಾಡಿ ಬರೋ ನಾನು. ಸರ್ ಆಗೈತೆ ನೋಡ್ರಿ. ಹಾಂ 1 ಸೆಕೆಂಡ್.
ಫ್ಯಾಮಿಲಿ ಕರ್ರೆ ಹೇಳ್ತೀನಿ ಕಣ್ಣ ನೀರನ್ನ ನಾ ಹತ್ತ ಬಿಡ್ತಿದ್ದೆ ಈಗ, ಯಾಕಂತಂದ್ರೆ ಮೈಕ್ ಕಳೆದು ಬಿಟ್ಟೈತಿ. ಸೊ ಫ್ಯಾಮಿಲಿ ಮೈಕ್ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಲಾಸ್ಟ್ನಿಗೆಲ್ಲ ಒಳ್ಳೇದಾಯ್ತು. ಹಾಂ, ಸೊ ಫ್ಯಾಮಿಲಿ ಫೈನಲಿ ಕಿಷ್ಕಿಂದ ವಾಟರ್ ಪಾರ್ಕಿಗೆ ಬಂದ್ವಿ. ಸೊ ಇಲ್ಲಿ ಕೂತ್ಕೊಂಡು ಮಸ್ತ್ ಮಜಾ ಮಾಡೋದು, ಯಾರೂ ಇಲ್ಲ, ಅವರ ಒಂದು 4 ಮಂದಿ ಅವರು ಫ್ಯಾಮ್ಲಿ ಇರ್ಬೇಕು. ಸೊ ನಾವಂತೂ ಮಸ್ತ್ ಮಜಾ ಮಾಡೋಕ್ಕಾಕೈತಿ ಇಲ್ಲಿ ಪೂರ್ತಿ ಫುಲ್ ನಮ್ದು. ಬಟ್ ಯಾಕೋ ಸ್ವಲ್ಪ ಗಲೀಜಾಗೈತಿದು ಅನ್ಸತೈತಿ. ಕೇಳಿದೆ ನಾ ಅವ್ರಿಗೆ, ಸರ್ ಹಿಂಗ್ಯಾಕೆ ಆಗೈತಿ ಇದಂತ. ಇದರ ನೀರು ಎದ್ರದ್ದು ತುಂಗಭದ್ರಾ ಡ್ಯಾಮಿಂದ ನೀರು, ಸೊ ಕಲರ್ ಹಿಂಗೆ ಅಂತ ಅಂದ್ರೆ ಅವರು. ಬಟ್ ನನಗೇನು ಅನ್ಸಾತಿಲ್ಲ, ಹೊಲಸು ನೀರು ಅನ್ಸಾತಾವ ಇವು. ಬಟ್ ಇರಲಿ, ಒಂದು ಮಟ್ಟಿಗೆ ಐತಿ. 1 hour later. ಫ್ಯಾಮ್ಲಿ ಸೊ ಮಸ್ತ್ ಎಂಜಾಯ್ ಮಾಡಿ ಬಂದೆ. ಮಸ್ತ್ ಎಂಜಾಯ್ ಮಾಡಿ ಈಗ ಜೋಕಾಲಿ ಆಟ ಆಡತ್ತೀನಿ. ಇಲ್ಲೇ ಊಟ ಐತಂತ, ಸೊ ಇಲ್ಲೇ ಊಟ ಮಾಡಿ ಹೋಗೋದು ಏನು ಹೊರಗೆ ಊಟ ಮಾಡೋದು ನೋಡೋದು. ಸೊ ಇಲ್ಲೂ ರೇಟ್ ಅಷ್ಟೇ ಆಕೈತಿ, ಹೊರಗೂ ರೇಟ್ ಅಷ್ಟೇ ಆಕೈತಿ. ಟೈಮ್ ಆಗೈತಿ 5 ಗಂಟೆ, ಸೊ ಹೊಟ್ಟೆನೂ ಹಸು ಆಗೈತಿ. ಅದ್ರ ಸಂಬಂಧ ಇಲ್ಲೇ ಮಾಡೋದು ಅಂತೇಳಿ ನನ್ನ ಅನಿಸಿಕೆ. ಸೊ ಇಲ್ಲೇ ಊಟ ಮಾಡೋಣಂತ, ಯಾಕಂದ್ರೆ ಹೊರಗೆ ಹೋಗಿ ಚಲೋ ಅಂಗಡಿ ಹುಡುಕಿ ಊಟ ಮಾಡೋ ಮಟ್ಟ ಭಾಳ ಲೇಟ್ ಆಗೈತಿ. ಫ್ಯಾಮ್ಲಿ ನಾ ಮಾರ್ನಿಂಗ್ ಎದ್ದು ಸನ್ರೈಸು ನೋಡಿದ್ದೆ, ಈವ್ನಿಂಗಿಗೆ ಸನ್ಸೆಟ್ಟು ನೋಡತ್ತೀನಿ. ವಂಡರ್ಫುಲ್ ಡೇ, ವಂಡರ್ಫುಲ್ ಮೂಮೆಂಟ್, ಮಸ್ತ್ ಕಾಣತಾನ ಸೂರ್ಯ. ಫ್ಯಾಮ್ಲಿ ಹೊಟ್ಟೆ ತುಂಬ ಊಟ ಆಯ್ತು. ಸೊ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗೋಣ ಮುಂದೆ ನೋಡಿದೆ, ತಪ್ಪಕ್ಕಿಲ್ಲ. ಬಾಯ್, ಲವ್ ಯು.